ಉಡುಪಿಯ ಶ್ರೀ ಬ್ರಹ್ಮೇಶ್ವರ ಮಹಾಲಿಂಗೇಶ್ವರ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಉದ್ಯಾವರ ಕೇದಾರದಲ್ಲಿ ಮಹಾಶಿವರಾತ್ರಿ ಉತ್ಸವ ಹಾಗೂ ವಾರ್ಷಿಕ ಜಾತ್ರಾ ಮಹೋತ್ಸವ ಫೆಬ್ರವರಿ 17ರಂದು ನಡೆಯಲಿದೆ. ಶ್ರೀ ಹರಿಹರ ಪುಣ್ಯಕ್ಷೇತ್ರ ಹಾಗೂ ಕರ್ನಾಟಕ ಧಾರ್ಮಿಕ ದತ್ತಿ ಇಲಾಖೆಯ ಅಧೀನಕ್ಕೆ ಒಳಪಟ್ಟ ಶ್ರೀ ಬ್ರಹ್ಮೇಶ್ವರ ಮಹಾಲಿಂಗೇಶ್ವರ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಇದರ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆಯಲಿದೆ. ವಿದ್ವಾನ್ ಕೆಎಸ್ ಕೃಷ್ಣಮೂರ್ತಿ ತಂತ್ರಿ ಕೊರಂಗ್ರಪಾಡಿ ನೇತೃತ್ವದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಲಿದೆ. ಸೋಮವಾರ ದೇವಸ್ಥಾನದ ಆವರಣದಲ್ಲಿರುವ ನಾಗಬಣದಲ್ಲಿ ನಾಗದೇವರಿಗೆ ನವಕ ಪ್ರಧಾನ ಹೋಮ, ನಾಗದೇವರಿಗೆ ಆಶ್ಲೇಷ ಬಲಿ, ಶ್ರೀದೇವರಿಗೆ 108 ಸಿಯಾಳ ಅಭಿಷೇಕ, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಮಂಗಳವಾರದಂದು ನಡೆಯುವ ವಾರ್ಷಿಕ ಜಾತ್ರಾ ಮಹೋತ್ಸವ ಅಂಗವಾಗಿ ದೇವರಿಗೆ ಕಲಶಾಭಿಷೇಕ, ಮಹಾರುದ್ರಯಾಗ, ಮಹಾವಿಷ್ಣು ಸಹಸ್ರನಾಮ ಹೋಮ ಸೇರಿದಂತೆ ಅನ್ನಸಂತರ್ಪಣೆ, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ. ಬ್ರಹ್ಮೇಶ್ವರ ಮಹಾಲಿಂಗೇಶ್ವರ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಇತಿಹಾಸ ಪ್ರಸಿದ್ಧವಾಗಿದ್ದು ಅನೇಕ ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಪ್ರಸಾದವನ್ನು ಸ್ವೀಕರಿಸಿದರು. ಬುಧವಾರದಂದು ಮಹಾಮಂತ್ರಾಕ್ಷತೆ ಕಾರ್ಯಕ್ರಮ ಕೂಡ ನಡೆಯಲಿದ್ದು ದೇವಸ್ಥಾನದ ಆಡಳಿತ ಮಂಡಳಿ ನೂತನ ಕೆರೆ, ಶ್ರೀದೇವರಿಗೆ ನೂತನ ಚಂದ್ರಮಂಡಲ ರಥ, ಸುತ್ತುಪೌಳಿಯ ಒಳಗೆ ನೈಋತ್ಯ ದಿಕ್ಕಿನಲ್ಲಿ ಗಣಪತಿ ಗುಡಿ ನಿರ್ಮಾಣ, ಕ್ಷೇತ್ರದಲ್ಲಿ ನಡೆಯುವ ಅನ್ನದಾನಕ್ಕೆ ಶಾಶ್ವತ ನಿಧಿಯ ಮುಂದಿನ ದಿನಗಳಲ್ಲಿ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ವಿದ್ವಾನ್ ಕೆಎಸ್ ಕೃಷ್ಣಮೂರ್ತಿ ತಂತ್ರಿ ಕೊರಂಗ್ರಪಾಡಿ, ಪ್ರಧಾನ ಅರ್ಚಕರಾದ ಸುಧೀಂದ್ರ ಉಪಾಧ್ಯ ಹಾಗೂ ಅರ್ಚಕ ವೃಂದ, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನಿತಿನ್ ಜೆ ಸಾಲ್ಯನ್, ವ್ಯವಸ್ಥಾಪನಾ ಸಮಿತಿ ಸದಸ್ಯ ಸುಧಾಕರ್ ಕುಮಾರ್, ಗಿರಿಧರ್ ಗಾಣಿಗ, ಸತೀಶ್ ಡಿ ಸಾಲ್ಯನ್, ಶ್ರೀಕುಮಾರ್ ಶೇಖರ್ ಕೋಟ್ಯಾನ್, ಅಮೃತ ಪೂಜಾರಿ, ಗೀತಾ ಎಂ ಆಚಾರ್ಯ ಮತ್ತಿತರ ಸದಸ್ಯರು, ಊರಿನ ಸದಸ್ಯರು, ಭಕ್ತಾಭಿಮಾನಿಗಳು ಉಪಸ್ಥಿತರಿದ್ದರು. ಶ್ರೀ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ. ಕ್ಷೇತ್ರದ ಒಡೆಯನಾದಂತಹ ಮಹಾರುದ್ರನನ್ನು, ಮಹಾವಿಷ್ಣುವನ್ನು ಸ್ಮರಿಸುತ್ತಾ ನಾವು ಇವತ್ತು ಉಡುಪಿ ಜಿಲ್ಲೆಯ ಉದ್ಯಾವರ ಗ್ರಾಮದ ಕೇದಾರ ಎಂಬಲ್ಲಿ ನಾವಿದ್ದೇವೆ. ಈ ಕೇದಾರ ದೇವಸ್ಥಾನದ ಒಂದು ವೈಶಿಷ್ಟ್ಯ ಏನು ಕೇಳಿದರೆ, ಹರಿಹರರ ಸಮ್ಮಿಲನ ಕ್ಷೇತ್ರವೇ ಈ ಕೇದಾರ ಕ್ಷೇತ್ರ. ಈ ಕೇದಾರ ಕ್ಷೇತ್ರ ಬಹಳ
ಪುರಾತನವಾದಂಥ ಇತಿಹಾಸವನ್ನು ಅದರದ್ದೇ ಆದಂಥ ವೈಶಿಷ್ಟ್ಯವನ್ನು ಹೊಂದಿದಂತಹ ಬಹಳ ಪುಣ್ಯಕ್ಷೇತ್ರ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸುಮಾರು ಈ ದೇವಸ್ಥಾನಕ್ಕೆ 801 ವರ್ಷದ ಇತಿಹಾಸ ಇದೆ. ಆ ಇತಿಹಾಸ ನಮಗೆ ಇಲ್ಲಿ ಒಂದು ಶಿಲಾ ಶಾಸನ ಇದೆ. ಅದು ಅಳುಪ ರಾಜನ ಕಾಲದ ಒಂದು ಮನೆತನದ್ದು ಶಾಸನ. ಬಲ್ಲ ಮಹಾದೇವಿ ಅನ್ನುವಂತಹ ರಾಣಿಯ ಕಾಲ. ಆ ಕಾಲದಲ್ಲಿ ವಿಶೇಷವಾಗಿ ದೇವರಿಗೆ ಒಂದಷ್ಟು ಭೂಮಿಯನ್ನು ದಾನ ಮಾಡಿದಂತಹ ಅಥವಾ ಆ ಸಂದರ್ಭದಲ್ಲಿ ನಡೆದಂತಹ ಒಂದು ದೇವರ ಪೂಜೆಯ ಬ್ರಹ್ಮಕಲಶೋತ್ಸವದ ಎಲ್ಲ ಮಾಹಿತಿಯು ಕೂಡ ಅದರಲ್ಲಿ ಇರುವುದರಿಂದ ನಮಗೆ ಅದು ಲಭಿಸಿದೆ. ಹಾಗಾಗಿ ಬಹಳ ಪುರಾತನ ಇರತಕ್ಕಂಥ ಕ್ಷೇತ್ರ. ಮಹಾಶಿವರಾತ್ರಿ ಉತ್ಸವದ ಪರ್ವಕಾಲ ಕಾಲಗರ್ಭದಲ್ಲಿ ಜೀರ್ಣಾವಸ್ಥೆಗೊಂಡಂತಹ ಕ್ಷೇತ್ರವನ್ನು ಊರಿನ ಪರವೂರಿನ ಭಕ್ತಜನರ ಸಹಕಾರದೊಂದಿಗೆ ವಿಶೇಷವಾಗಿ ಇಲ್ಲಿ ಆ ದೇವಾಲಯದ ಗರ್ಭಗುಡಿ ತೀರ್ಥಮಂಟಪ ಎರಡೂ ದೇವರಿಗೆ ಪ್ರಧಾನವಾಗಿ ಮೊದಲ ಹಂತದ ಜೀರ್ಣೋದ್ಧಾರವನ್ನು ವಿಶೇಷವಾಗಿ ಈ ಒಂದು ಸನ್ನಿಧಾನದಲ್ಲಿ ನಡೆಸಲಾಯಿತು. ಆನಂತರ ಎರಡನೇ ಹಂತದ ಜೀರ್ಣೋದ್ಧಾರ ಅದು ಸಮಗ್ರ ಸುತ್ತುಪೌಳಿಯ ಸಮರ್ಪಣೆಯ ಕಾರ್ಯವೂ ಕೂಡ ಎರಡನೇ ಹಂತದಲ್ಲಿ ಊರ ಪರವೂರಿನ ಭಕ್ತಜನರ ಸಹಕಾರದೊಂದಿಗೆ ಇಲ್ಲಿ ನಡೆದು ಬಂದಿದೆ. ಪ್ರಸ್ತುತ ಕಾಲದಲ್ಲಿ ದೇವರಿಗೆ ಒಂದು ಅವಭೃತ ಮಹೋತ್ಸವ ಆಗಬೇಕು ಅಂತ ಒಂದು ಕೆರೆಯ ನಿರ್ಮಾಣ, ಅದೇ ರೀತಿಯಲ್ಲಿ ದೇವರಿಗೆ ಉತ್ಸವ ನಡೆಸಲಿಕ್ಕೆ ಒಂದು ಬ್ರಹ್ಮ ರಥದ ನಿರ್ಮಾಣ ಕಾರ್ಯವು ಇಲ್ಲಿ ಆಗಲಿಕ್ಕಿದೆ. ಅದೇ ರೀತಿಯಲ್ಲಿ ಇನ್ನೂ ಹಲವಾರು ಯೋಜನೆಗಳನ್ನು ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಅದೆಲ್ಲ ಕಾರ್ಯಭಾಗವು ಇನ್ನು ನಡೀಲಿಕ್ಕಿರೋದರಿಂದ ಭಕ್ತಜನರ ಸಹಕಾರ ಅನ್ನುವಂತಹದ್ದು ಬಹಳ ಪ್ರಾಮುಖ್ಯ. ವಿಶೇಷವಾಗಿ ಉತ್ತರ ಭಾರತದಲ್ಲಿ ಕೇದಾರ ಕ್ಷೇತ್ರವು ಯಾವ ರೀತಿಯಲ್ಲಿ ಪ್ರಸಿದ್ಧಿಯೋ ಅದೇ ರೀತಿಯಲ್ಲಿ ನಮಗೆ ದಕ್ಷಿಣ ಭಾರತದಲ್ಲಿ ಅಥವಾ ಈ ಒಂದು ತುಳುನಾಡು ಪ್ರಾಂತ್ಯದಲ್ಲಿ ಹರಿಹರರ ಸಮ್ಮಿಲನ ಕ್ಷೇತ್ರ ಅನ್ನುವಂಥದ್ದು ಬಹಳ ನಿಮಗೆ ಅಪರೂಪಕ್ಕೆ ಸಿಗುವುದು. ಒಂದೇ ಪ್ರಾಸಾದದಲ್ಲಿ 2 ಗರ್ಭಗುಡಿ ತೀರ್ಥಮಂಟಪವನ್ನು ಒಳಗೊಂಡಂತಹ ನಮ್ಮ ಕ್ಷೇತ್ರದ ಶ್ರೀ ಬ್ರಹ್ಮೇಶ್ವರ ಮಹಾಲಿಂಗೇಶ್ವರ ಮಹಾವಿಷ್ಣು ಮೂರ್ತಿ ದೇವರ ಒಂದು ಆಶೀರ್ವಾದದೊಂದಿಗೆ ಪ್ರತಿ ವರ್ಷವೂ ಬರುವ ಈ ಶಿವರಾತ್ರಿಯ ಪರ್ವಕಾಲದಲ್ಲಿ ವರ್ಷಂಪ್ರತಿ ಆಚರಿಸ್ತಾ ಬರುತ್ತಿದ್ದೇವೆ. ಹಾಗೆ ಈ ವರ್ಷವೂ ನಮ್ಮದು ಹೊಸ ಕಮಿಟಿಯಾಗಿ ನಮಗೆ ಒಂದು ಅವಕಾಶ ಈ ಸಂದರ್ಭದಲ್ಲಿ ಸಿಕ್ಕಿದೆ. ಈ ಸಂದರ್ಭದಲ್ಲಿಯೂ ಸಹ ನಮಗೆ ಒಂದು 15 ದಿವಸದ ಹಿಂದೆ ಅಷ್ಟೇ ನಮ್ಮ ಕಮಿಟಿ ರಚನೆಯಾಗಿದ್ದು, ಕಡಿಮೆ ಸಮಯದಲ್ಲಿ ನಮಗೆ ಈ ಒಂದು ಶಿವರಾತ್ರಿಯ ಉತ್ಸವವನ್ನು ಮಾಡಬೇಕಾದ ಸಂದರ್ಭ ಅನಿವಾರ್ಯ ಆಗಿ ಬಂತು. ಹಾಗಾಗಿ ನಾವು ಈ 15 ಕಮ್ಮಿ ದಿವಸದಲ್ಲಿ ಇಷ್ಟೆಲ್ಲ ಒಂದು ಕೆಲಸ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಸಮಿತಿಯ ಎಲ್ಲ ಸದಸ್ಯರು ಇದರಲ್ಲಿ ಸಹಕಾರಿಯಾಗಿದ್ದಾರೆ. ಹಾಗೆ ನಮ್ಮ ಊರಿನವರು ಸಹ ಹಾಗೆ ನಮ್ಮ ಈ ಆಸುಪಾಸಿನ ಎಲ್ಲ ಭಕ್ತಾದಿಗಳು ಎಲ್ಲರೂ ಸಹಕರಿಸಿ ಈ ಕಾರ್ಯಕ್ರಮದ 3 ದಿವಸದ ಕಾರ್ಯಕ್ರಮದಲ್ಲಿ ಎಲ್ಲರೂ ನಮ್ಮ ಊರಿನವರು ಎಲ್ಲ ತೊಡಗಿಸಿಕೊಂಡಿದ್ದಾರೆ. ಹಾಗೆಯೇ ಈ 3 ದಿವಸದಲ್ಲಿ 1 ದಿವಸದ್ದು ಯಶಸ್ವಿಯಾಗಿ 4 ದಿವಸದಲ್ಲಿ 1 ದಿವಸದ್ದು ಯಶಸ್ವಿಯಾಗಿ ಆಯಿತು. ಈಗ 2ನೇ ದಿವಸದಲ್ಲಿ ಇದು 2ನೇ ದಿವಸ. ಈ 2ನೇ ದಿವಸದಲ್ಲಿ ಈ ನಾಗನಿಗೆ ಅಶ್ಲೇಷ ಬಲಿ, ಹಾಗೆ ಪ್ರಧಾನ ಹೋಮ, ಹಾಗೆ ಇನ್ನಿತರ ಈಗ ಒಂದು ಸಿಯಾಳ ಅಭಿಷೇಕ, 2 ದೇವರಿಗೂ ಸಿಯಾಳ ಅಭಿಷೇಕ, ಹಾಗೆ ನಾಗದೇವರಿಗೂ ಸಿಯಾಳ ಅಭಿಷೇಕ ಎಲ್ಲ, ಹಾಗೆ ಅಶ್ಲೇಷ ಬಲಿ ಎಲ್ಲವೂ ನಾವು ಇವತ್ತಿನ ದಿವಸದಲ್ಲಿ ಮಾಡಿದ್ದೇವೆ. ಹಾಗೆ ನಾಳೆ ನಮ್ಮದು 17ನೇ ತಾರೀಕು ನಾಳೆ ಮಂಗಳವಾರ ನಮ್ಮ ಮಹಾ ಅನ್ನ ಸಂತರ್ಪಣೆ, ಸಾರ್ವಜನಿಕವಾಗಿ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ. ಹಾಗೆಯೇ ಸಾಯಂಕಾಲ ರುದ್ರಾಭಿಷೇಕ, ಹಾಗೆ ರಂಗಪೂಜೆ, ರುದ್ರಾಭಿಷೇಕ ರುದ್ರಯಾಗ ನಾಳೆ ಮಧ್ಯಾಹ್ನ, ಹಾಗೆ ರಂಗಪೂಜೆ ನಾಳೆ ಸಾಯಂಕಾಲ 6 ಗಂಟೆಗೆ ನಡೆಯಲಿಕ್ಕಿದೆ. ಹಾಗೆಯೇ ಉತ್ಸವ ಸಹ ಸಾಯಂಕಾಲ ನಡೆಯಲಿಕ್ಕಿದೆ. ಹಾಗೆ ನಮ್ಮ ಈ ಒಂದು ಕಮಿಟಿ ಹೊಸ ರಚನೆಯಾಗಿ ಈಗಾಗಲೇ ಸ್ವಲ್ಪ ಅಭಿವೃದ್ಧಿ ಎಲ್ಲ ಆಗಿದೆ. ಇನ್ನೂ ಸಹ ಕೆಲವು ಅಭಿವೃದ್ಧಿ ಕೆಲಸ ಆಗಲಿಕ್ಕಿದೆ. ಈಗಾಗಲೇ ನಾವು ಕೆರೆಯ ಅಭಿವೃದ್ಧಿಗೆ ನಮ್ಮ ಸರ್ಕಾರದಿಂದ ಒಂದು 25 ಲಕ್ಷ ರೂಪಾಯಿ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಹಾಗೆಯೇ ಮುಂಬರುವ ದಿವಸದಲ್ಲಿ ಸಹ ಬ್ರಹ್ಮರಥ ಒಂದು ಆಗಲಿಕ್ಕಿದೆ ಕ್ಷೇತ್ರಕ್ಕೆ. 2 ದೇವರ
ಎರಡು ದೇವರ ಒಂದು ರಥ ಒಂದು ಆಗಲಿಕ್ಕಿದೆ, ಚಂದ್ರಮಂಡಲ ರಥ ಆಗಲಿಕ್ಕಿದೆ. ಅದನ್ನು ಸಹ ನಾವು ಬರುವ ಶಿವರಾತ್ರಿಯ ಒಳಗೆ ಮಾಡುವ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಹಾಗೆಯೇ ಗಣಪತಿ ಗುಡಿಯನ್ನು ಸಹ ಒಂದು ಮಾಡುವ ಯೋಜನೆಯಲ್ಲಿದ್ದೇವೆ. ಈ 3 ಕಾರ್ಯಗಳನ್ನು ನಾವು ಈಗಾಗಲೇ ನಮ್ಮ ಈ ಹೊಸ ಕಮಿಟಿಯಲ್ಲಿ ಹಮ್ಮಿಕೊಂಡಿದ್ದೇವೆ, ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಆ ಯೋಜನೆಯನ್ನು ಹಾಕಿಕೊಂಡದ್ದು ಯಶಸ್ವಿ ಆಗಲಿ ಅಂತ ಹೇಳಿ ನಮ್ಮ ಈ ಬ್ರಹ್ಮೇಶ್ವರ, ಮಹಾಲಿಂಗೇಶ್ವರ ಹಾಗೆ ಮಹಾವಿಷ್ಣು ದೇವರ ಅಲ್ಲಿ ನಾವು ಪ್ರಾರ್ಥಿಸುತ್ತಾ